ನಾಗಮೋಹನ್ ದಾಸ್ ಅವರು ಒಂದು ವರದಿಯನ್ನು ಒಳ ಮೀಸಲಾತಿ ಎಸ್ ಸಿ ಸಮುದಾಯಗಳಲ್ಲಿ ಒಳ ಮೀಸಲಾತಿಗಾಗಿ ಒಂದು ಆಯೋಗವನ್ನು ರಚನೆ ಮಾಡಿದರು. ಆಯೋಗದವರು ಇತ್ತೀಚೆಗೆ ತಮ್ಮ ವರದಿಯನ್ನು ನೀಡಿದರು. ಅದರ ಪ್ರಕಾರ ಮೀಸಲಾತಿ ಹಂಚಿಕೆಯನ್ನು ಮಾಡಿದರು. ಆದರೆ ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಅದಕ್ಕೆ ಪ್ರಬಲ ವಿರೋಧ ಇತ್ತು ಇತರೆ ಸಮುದಾಯಗಳಿಂದ. ಅದು ಅವೈಜ್ಞಾನಿಕವಾಗಿ ಮೀಸಲಾತಿ ವರದಿ ಕೊಟ್ಟಿದ್ದರಿಂದ ಏನು ನಮಗೆ ಕಡಿಮೆ, ನಮ್ಮ ಸಮುದಾಯಕ್ಕೆ ಕಡಿಮೆ ಶೇಕಡಾವಾರು ಕಡಿಮೆ ಇದು ಕೊಟ್ಟಿದ್ದರು. ಅದನ್ನು ವಿರೋಧಿಸಿ ಈ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಬೇಕು ಅಂತೇಳಿ ನಮ್ಮ ಜನಾಂಗದ ಅತ್ಯಂತ ಗೌರವಾನ್ವಿತ ಡಾಕ್ಟರ್ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಯವರು, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಬಲಗೈ ಸಮುದಾಯಗಳ ಒಕ್ಕೂಟ, ಇವರ ನೇತೃತ್ವದಲ್ಲಿ 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಎಲ್ಲ ಬಲಗೈ ಸಮುದಾಯದ ಎಲ್ಲರೂ ಸೇರಿ ಈ ವರದಿಯನ್ನು ತಿರಸ್ಕರಿಸಬೇಕು ಅನ್ನೋ ಒಪ್ಪುವಲ್ಲ ಪ್ರತಿಭಟನೆಯನ್ನು ಮಾಡೋದಕ್ಕೆ ಕಾರ್ಯಕ್ರಮ ನಿಗದಿಯಾಗಿರೋದ್ರಿಂದ ನಮ್ಮ ಗ್ರಾಮಾಂತರ ಜಿಲ್ಲೆಯಿಂದ 4 ತಾಲೂಕುಗಳಿಂದ ಯಾವ್ಯಾವ ಕಾರ್ಯಕ್ರಮ ಎಷ್ಟೆಷ್ಟು ವಾಹನಗಳಲ್ಲಿ ಎಷ್ಟೆಷ್ಟು ಜನ ತೆರಳಬಹುದು ಅನ್ನೋದರ ಬಗ್ಗೆ ತಮಗೆ ಮಾಹಿತಿ ಕೊಡಲಿಕ್ಕೆ ಮತ್ತು ಇದು ಹೆಚ್ಚು ತಾವು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ಏನು 25ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಕಾರ್ಯಕ್ರಮ ಇದೆ, ಬೃಹತ್ ಪ್ರತಿಭಟನಾ ಸಮಾವೇಶ, ಅದಕ್ಕೆ ತಮ್ಮ ಕಡೆಯಿಂದನೂ ನಮಗೆ ಸಹಾಯ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದರ ಬಗ್ಗೆ ಕೂಲಂಕುಷವಾಗಿ ನಮ್ಮ ಎಲ್ಲ ತಾಲೂಕುಗಳಿಂದ ಬಂದಿರತಕ್ಕಂಥ ನೆಲಮಂಗಲ ತಾಲೂಕಿನವರು ಅಲ್ಲಿ ಸಭೆ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರು ಬಂದಿಲ್ಲ. ಅವ್ರ ಪರವಾಗಿ ನಾವು ಇಲ್ಲೇ ಹೇಳ್ತಿದ್ವಿ. ನೆಲಮಂಗಲ ತಾಲೂಕಿನಿಂದ 20 ಬಸ್ಗಳಲ್ಲಿ ಎಲ್ಲ ಬರ್ತಿದ್ದಾರೆ. ನೆಲಮಂಗಲ ತಾಲೂಕಿಂದ ಅಲ್ಲಿನೂ ಸಹ ನಮ್ಮ ಜನಾಂಗದವರು, ನಮ್ಮ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಮತ್ತು ಹೊಸಕೋಟೆಯವರು ಅಲ್ಲೂ ಸಭೆ ನಡೀತಾ ಇದೆ, ಇದೇ ಥರ ಪೂರ್ವಭಾವಿ ಸಭೆ. ಅವರೂ ಒಂದು 20 ಬಸ್ಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಇನ್ನು ದೇವನಹಳ್ಳಿ ತಾಲೂಕಿನವ್ರು ಇಲ್ಲಿದ್ದಾರೆ. ಅವರ ಬಗ್ಗೆ ಅವರು ಎಷ್ಟೆಷ್ಟು ಬಸ್ಸು ಏನೇನು ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಮಗೆ ವಿವರಣೆ ಕೊಡ್ತಾರೆ. ದಯವಿಟ್ಟು ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರ ಕೊಟ್ಟು ನಮ್ಮ ಸಮುದಾಯ ಒಗ್ಗಟ್ಟಿಗೆ ತಾವೂ ಸಹ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತಾ, ದಿನಾಂಕ 25 ಬುಧವಾರ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಮ್ಮ ಸಮುದಾಯದ ಡಾಕ್ಟರ್ ಜ್ಞಾನಪ್ರಕಾಶ ಸ್ವಾಮೀಜಿಗಳು ನೇತೃತ್ವದಲ್ಲಿ ಸಿದ್ದಯ್ಯ ಸಾಹೇಬರು, ಸಂಪತ್ ಕುಮಾರ್ ಅವರು, ವಾಣಿ ಶಿವರಾಮ್ನವರು, ಸಂಪತ್ ಕುಮಾರ್ ಅಂದರೆ ಇವರು ಅಂಬೇಡ್ಕರ್ ಅಭಿವೃದ್ಧಿ ಚೇರ್ಮನ್ ಅವರು, ಪುರುಷೋತ್ತಮ, ನಮ್ಮ ಮೈಸೂರು ಇವರು ಬಾಬು ಅವರು, ನಾಗೇಶ್ವರ ರಾವ್ ಇವರ ನೇತೃತ್ವದಲ್ಲಿ ಒಂದು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಈ ರ್ಯಾಲಿ ಉದ್ದೇಶ ಏನಪ್ಪ ಅಂದರೆ, ಏನು 27ನೇ ತಾರೀಕು ಮತ್ತೆ ಸಂಪುಟ ಸಭೆಯಲ್ಲಿ ಕರೆದು ನಿಮ್ಮ ಇದು ಒಳ ಮೀಸಲಾತಿಯನ್ನು ಅಂಗೀಕಾರ ಮಾಡ್ತೀವಿ ಅಂತ ಹೇಳ್ತಂಥ ನಮ್ಮ ಸರ್ಕಾರ, ಅದರ ವಿರುದ್ಧ ನಾವು ಅವತ್ತಿನ ದಿನ ನೀವು ನಮಗೆ ಅನ್ಯಾಯ ಆಗೋ ರೀತಿಯಲ್ಲಿ ಮಾಡಬಾರ್ದು ಅಂತೇಳಿ ಇವತ್ತು ಈಗಾಗಲೇ ಅನ್ಯಾಯ ಆಗಿದೆ. ಯಾಕಂದರೆ ಇವತ್ತು ನಾಗಮೋಹನ್ ದಾಸ್ ವರದಿ, ಹಿಂದಿನ ವರದಿಗಳೆಲ್ಲ ಹೇಳೋದು ಸದಾಶಿವ ವರದಿ ಸೇಮ್ ಆಗಿದೆ, ಅದೇ ಕೊಟ್ಟಿದ್ದರು. ಮತ್ತು ನಾಗಮೋಹನ್ ದಾಸ್ ವರದಿ ಕೂಡ ಸೇಮ್ ಅದೇ ಕೊಟ್ಟರು. ಏನು ನಾವು ಇಡೀ ರಾಜ್ಯದಲ್ಲಿ ನೀವು ಬೇಕಾದ್ರೆ ವೀಕ್ಷಣೆ ಮಾಡಿಸಿ, ನಿಮ್ಮ ಮೀಡಿಯಾಗಳಿಂದ ಬೇಕಾದ್ರೆ ವೀಕ್ಷಣೆ ಮಾಡಿಸಿ, ಈ ಕೋಲಾರ ಜಿಲ್ಲೆಯಿಂದ ಹಿಡಿದು ಕೋಲಾರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು ನಗರ, ಆಮೇಲೆ ಬೆಂಗಳೂರು ನಗರದಿಂದ ಹಿಡಿದು ಮತ್ತೆ ಮೈಸೂರು, ರಾಮನಗರ ಇರ್ಬೋದು, ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಅಪ್ ಟು ಮಡಿಕೇರಿಯವರೆಗೂ ಕೂಡ ನಮ್ಮ ಸಮುದಾಯ ಹೆಚ್ಚು ಕಡಿಮೆ 70% ಅವರು ನಮ್ಮ ಸಹೋದರ ಸಮುದಾಯ, ಮಾದಿಗ ಸಮುದಾಯ ಒಂದು 15-20% ಅಷ್ಟೇ ಇರ್ಬೋದು. ಇಷ್ಟು ಮೆಜಾರಿಟಿ ನಮ್ಮ ಸಮುದಾಯ ಇದ್ದರೂ ಕೂಡ ನಮ್ಮಲ್ಲಿ ಏನಾಗಿದೆ, ಕೋಲಾರ, ಮೈಸೂರು ಭಾಗ ಇಲ್ಲೆಲ್ಲ ಕೂಡ ಆದಿ ಕರ್ನಾಟಕ ಅಂತ ಬರೆಸಿ ಕೆಲವರೆಲ್ಲ ಆದಿ ಕರ್ನಾಟಕದ ಮೊನ್ನೆ ಏನು ಜಾತಿ ಜನಗಣತಿ ಮಾಡಿದಂಥ ಸಂದರ್ಭದಲ್ಲಿ ವಲಯಾಂತರ ಬರೆಸಬೇಕು ಅಂತೇಳಿ ಹೇಳಿದರು. ಆದರೂ ಕೂಡ ಸರ್ಟಿಫಿಕೇಟಲ್ಲಿ ಆದಿ ಕರ್ನಾಟಕ ಅಂತ ಇರೋದ್ರಿಂದ ಅವರು ವಲಯ ಅಂತ ಬರೆಸಿಲ್ಲ. ಕೆಲವರು ವಲಯ ಅಂತ ಬರೆಸಿದರೆ ಅಧಿಕಾರಿಗಳು, ಅಧಿಕಾರ ಪಡೆಯುವಂಥವ್ರು, ಏನು ಹುದ್ದೆಗಳು ಪಡೆಯುವಂಥ ವಿದ್ಯಾರ್ಥಿಗಳು ಅವರೆಲ್ಲ ಕೂಡ ಮತ್ತೆ ನಮಗೆಲ್ಲ ನಾಳೆ ದಿನ ಏನಾದರೂ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ವಲಯ ಅಂತ ಜಾತಿ ಬರೆಸದೆ ಆದಿ ಕರ್ನಾಟಕ ಅಂತಲೇ ಬರೆಸಿರೋದ್ರಿಂದ ಇವರು ಆದಿ ಕರ್ನಾಟಕನ ಸಪ್ರೇಟ್ ಮಾಡದೆ ಇದಕ್ಕೆ ಏನು ವಲಯರು ಏನಿದ್ದಾರೆ ಅವರು ಸೇರಿಸ್ದೆ
ಇವರು ನಮ್ಮ ಜನಸಂಖ್ಯೆಯ ಒಂದು ಸಂಖ್ಯಾಬಲವನ್ನು ಕಡಿಮೆ ಮಾಡಿದ್ದಾರೆ. ಮುಗಿಸಿದ್ದಾರೆ. ನೀವು ಕೋಲಾರದಲ್ಲಿ ಬೇಕಾದ್ರೆ ನೀವು ಹೋಗಿ ಯೋಚನೆ ಮಾಡಿ. ಮೊದಲನೇದು ಎಸ್ ಸಿಗಳಲ್ಲಿ ಒಲೆಯರು ಮೊದಲನೇವರು, ಎರಡನೇವರು ಬೋವಿಗಳಿದ್ದಾರೆ. ನಮ್ಮ ಸಮುದಾಯದ ಸಹೋದರ ಸಮುದಾಯದ ಮಾದಿಗರು ಕಮ್ಯುನಿಯಲ್ಲಿ ಎರಡನೇ ಸಮುದಾಯ ಬಂದಾಗ ಬೋವಿಗಳು ಜಾಸ್ತಿ ಇದ್ದಾರೆ. ವೋಟರ್ಸ್ ಇದರಲ್ಲಿ ಜನಸಂಖ್ಯೆಯಲ್ಲಿ ನಾವೇ ಜಾಸ್ತಿ ಇದ್ರಿ. ನೀವು ಬೆಂಗಳೂರು ಗ್ರಾಮಾಂತರ ಬನ್ನಿ, ನಾವೇ ಜಾಸ್ತಿ ಇದ್ರಿ. ಹೊಸಕೋಟೆ, ದೇವರಹಳ್ಳಿ, ದೊಡ್ಡಬಳ್ಳಾಪುರ ಕಮ್ಮಿ ಇರ್ಬೋದು, ನೆಲಮಂಗಲ ಕಮ್ಮಿ ಇರ್ಬೋದು. ಹೊಸಕೋಟೆ ನಾವೇ ಜಾಸ್ತಿ ಇದ್ರಿ. ದೇವರಹಳ್ಳಿ ಈಕ್ವಲ್ ಇದ್ರಿ. ಬೆಂಗಳೂರು ಗ್ರಾಮಾಂತರ ಹೆಚ್ಚು ಕಡಿಮೆ ನಾವೇ ಜಾಸ್ತಿ ಇದ್ರಿ. ಸಿಟಿ ಬಂದಾಗ ಅವರು ಬೆರಳಿಕೆ ಅಷ್ಟಿದ್ದಾರೆ ಅಷ್ಟೇ. ಬರೀ ಚಿಕ್ಕಜಾಲ ಹೋಬಳಿ, ಈ ಕಡೆ ಯಾವ ಒಂದು ಹೆಸರುಘಟ್ಟ ಹೋಬಳಿ, ಈ ಒಂದೆರಡು ಹೋಬಳಿ ಮಾತ್ರ ಇರ್ಬೋದು. ಬಾಕಿ ಕಡೆ ಎಲ್ಲರೂ ಸಿಟಿಯಲ್ಲಿ ಎಲ್ಲರೂ ಕೂಡ ನಾವೇ ಇದ್ದೀರಿ. ಅಲ್ಲಿಂದ ನೀವು ರಾಮನಗರ ಇರ್ಬೋದು, ಮೈಸೂರು, ಮಂಡ್ಯ, ಇವೆಲ್ಲ ಕೂಡ ನಾವೇ ಜಾಸ್ತಿ ಇದ್ದೀವಿ. ನಂತರ ಇಡೀ ರಾಜ್ಯದ ಇಂದ ಮತ್ತೆ ವೀಕ್ಷಣೆ ಮಾಡಬೇಕಾದ್ರೆ ಹಾಸನ ಜಿಲ್ಲೆ ನಾವೇ ಜಾಸ್ತಿ ಇದ್ರಿ. ತುಮಕೂರು ಜಿಲ್ಲೆ ಅವರೇ ಜಾಸ್ತಿ ಇದ್ದಾರೆ. ಬೇಡ ಅವರಿರೋದು ನಾವು ಹೇಳಲ್ಲ. ಹಾಸನ ನಾವೇ ಇದ್ರಿ, ಚಿಕ್ಕಮಂಗ್ಳೂರು ನಾವಿದ್ರಿ, ಇದು ಬೀದರ್ ಇದ್ರಿ, ಗುಲ್ಬರ್ಗ ಇದ್ರಿ, ಬಿಜಾಪುರ ಇದ್ರಿ, ಬಾಗಲಕೋಟೆ ನಾವೇ ಇದ್ರಿ. ಇಷ್ಟು ಜಿಲ್ಲೆಗಳು ನಾವೇ ಇದ್ಕೊಂಡು ನಮ್ಮ ಜನಸಂಖ್ಯೆಯನ್ನು ಕಡಿಮೆ ಮಾಡಿ ಮೊನ್ನೆ ಆದರೂ ಕೂಡ ಈಕ್ವಲ್ ಅಂತೇಳಿ 6% ಅಂತೇಳಿ ತೀರ್ಮಾನ ಮಾಡಿ ಕೊಟ್ಟರು. ಆಯಿತು, ನಾವು ಸಮಾಧಾನ ಇದೆ, ಅದರ ಎರಡು ಮಾತಿಲ್ಲ. ಆದರೆ ವರ್ಗೀಕರಣ ಮಾಡಿ ಮತ್ತೆ ನೀವು ABC ಅಂತೇಳಿ ಕೊಡ್ತೀರಿ. ಎ ಬಂದಾಗ ಅಟ್ಲೀಸ್ಟ್ ಏನು 6 ಕೊಟ್ಟವ್ರಿಗೆ ಇಬ್ಬರಿಗೂ ಈಕ್ವಲ್ ಮಾಡ್ಬೇಕಲ್ಲ. ಹುದ್ದೆಗಳು ನಾಳೆ ದಿನ ಏನು ನೀವು ಕಾಲ್ಪರ್ ಮಾಡ್ತೀರಿ. ಕಾಲ್ಪರ್ ಮಾಡಿದಂಥ ಸಂದರ್ಭದಲ್ಲಿ ಎ ಬಂದವ್ರು ಯಾರು ಕೊಡ್ತಾರೆ? ಮೊದಲೇ ಯಾರು ಭರ್ತಿ ಇರ್ತಾರೆ ಅವ್ರಿಗೆ ಭರ್ತಿ ಮಾಡ್ತಾರೆ. ಆ ಹುದ್ದೆಗಳು ಒಂದು ಇರ್ತದೆ, ಒಂದು ಅವರಿಗೆ ಕೊಡ್ತಾರೆ. ಯಾರು ನಮ್ಮ ಸಹೋದರ ಮಾದಿಗ ಸಮುದಾಯದವರು ಅವ್ರು ಕೊಡ್ತಾರೆ. ಬಿ ಬಂದಾಗ ನಮ್ಮನ್ನು ಲಾಸ್ಟ್ ಓದ್ತೀರಿ, 9 ಓದ್ತೀರಿ ನಾವು. ಹಾಗಾಗಿ ಇದು ಅವೈಜ್ಞಾನಿಕ ಇದೆ. ಇವ್ರು ನಾಗಮೋಹನ್ ದಾಸ್ ವರದಿ ಏನಿದೆ ಪೂರಾ ಅವೈಜ್ಞಾನಿಕ ಇದೆ. ಹಾಗಾಗಿ ಇದನ್ನು ತಿರಸ್ಕಾರ ಮಾಡಬೇಕು. ಮೀಸಲಾತಿ ಇಲ್ಲ ಅಂತಂದರೆ ನಾವು ಯಾರೂ ಈ ಸ್ಟೇಜ್ ಇವತ್ತು ಬರೋಕ್ಕಾಗ್ತಿರ್ಲಿಲ್ಲ. ಮತ್ತು ಮೀಸಲಾತಿ ಅಂತಕ್ಕಂಥದ್ದು ಒಂದು ಅಸ್ತಿತ್ವ. ಅದು ಆ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರವೇ ಬರೋ 25ನೇ ತಾರೀಕು ನಡೀತಾ ಇರ್ತಕ್ಕಂಥ ಹೋರಾಟ. ಈ ಹೋರಾಟ ಯಾರು ವಿರುದ್ಧ ಅನ್ನೋದು ಬಹಳ ಮುಖ್ಯ ಆಗ್ತಾಯಿದೆ. ಇಲ್ಲಿ ಯಾರು ವಿರುದ್ಧವಲ್ಲ, ಇದು ನಮ್ಮ ಬದುಕಿನ ಮುಂದಿನ ಭವಿಷ್ಯಗಳ ಬಗ್ಗೆ ಹೋರಾಡ್ತಕ್ಕಂಥದ್ದು ಅಷ್ಟೇ. ಇಲ್ಲಿ ಮುಂದಿನ ಜನ್ರೇಷನ್ ಏನಿದೆ ಆ ಜನ್ರೇಷನ್ಗೆ ಇವತ್ತು ಬಹಳ ಮುಖ್ಯವಾಗಿ ಏನೇನು ತಲುಪಬೇಕು ಅಂತಕ್ಕಂಥದ್ದು ಅದು ಆ ಮಟ್ಟದಲ್ಲಿ ಅದು ಯೋಗ್ಯವಾಗಿರಬೇಕು ಅನ್ನೋವಂಥದ್ದೇ ಮುಖ್ಯವಾಗ್ತಕ್ಕಂಥದ್ದು. ಇಲ್ಲಿ ಸಮೀಕ್ಷೆಗಳ ವರದಿಗಳು 2005ರಲ್ಲಿ ಒಂದು ಸಮೀಕ್ಷೆ ಬರುತ್ತೆ. ಅದು ಸದಾಶಿವ ಆಯೋಗದ ವರದಿ. 2012ರಲ್ಲಿ ಬರುತ್ತೆ ಮಹಾದೇವಸ್ವಾಮಿ ವರದಿ, ಆಯೋಗದ ವರದಿ. ಮತ್ತು 2023ರಲ್ಲಿ ಏನು ಪ್ರಾರಂಭ ಆಗುತ್ತೆ ನಮ್ಮ ನಾಗಮೋಹನ್ ದಾಸ್ ವರದಿ. ಈ ವರದಿಗಳಲ್ಲೇನೇ ಗೊಂದಲ ಇದೆ. ಮೊದಲನೇದಾಗಿ ಸದಾಶಿವ ಆಯೋಗದ ವರದಿಯ ಪ್ರಕಾರ ಅದು ಏನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರತು ಅದ್ರ ಪ್ರಕಾರ ನಮ್ಮ ಏನು ಬಂಧುಗಳಿಗೆ 6% ಕೊಡ್ತಕ್ಕಂಥದ್ದು, ಮತ್ತು ಬಲಗೈ ಬಂಧುಗಳಿಗೆ 5% ಕೊಡ್ತಕ್ಕಂಥದ್ದು, ಇತರೆ ಸಮುದಾಯವರಿಗೆ 3% ಕೊಡ್ತಕ್ಕಂಥದ್ದು ಟಚಬಲ್ಸ್ ಅವರು, ಮತ್ತು ಇನ್ನು ಉಳಿದ ಸಮುದಾಯಕ್ಕೆ 1% ಕೊಡ್ತಕ್ಕಂಥದ್ದು ಅಂತ ತೀರ್ಮಾನ ಆಗಿತ್ತು. ಆದರೆ ಅದನ್ನು ಕೊಡುವಾಗ ಕೂಡ ಅನೇಕ ಗೊಂದಲಗಳು ಬಂತು. ಯಾವ್ಯಾವ ಜಾತಿಯನ್ನು ಹೇಗೆ ಸಮೀಕ್ಷೆ ಮಾಡಲಾಗಿದೆ ಅನ್ನುವಂಥದ್ದು ಗೊಂದಲ ಬಂತು. ಹಾಗಾಗಿ ಮಹಾದೇವಸ್ವಾಮಿ ವರದಿಯನ್ನು ಜಾರಿಗೆ ತರಬೇಕು ಅಂತ ಮಾಡಿದಾಗ ಅದು ಒಟ್ಟಾರೆ ಜನಸಂಖ್ಯೆಯನ್ನು ಸರಿಯಾಗಿ ಸಮೀಕ್ಷೆ ಮಾಡಲಿಲ್ಲ. ಅದು ಪಂಚಾಯತಿ ಮಟ್ಟದಲ್ಲಿ ಸಮೀಕ್ಷೆ ಆದದ್ದು. ಹಾಗಾಗಿ ಅಲ್ಲಿಯೂ ಕೂಡ ವ್ಯತ್ಯಾಸ ಆಗಿದೆ ಅನ್ನುವಂಥದ್ದು 2012ರಲ್ಲಿ ತೀರ್ಮಾನ ಆಯಿತು. ಆನಂತರ ಏನು ನಾವು ನಾಗಮೋಹನ್ ದಾಸ್ ಅವರ ವರದಿ ಬಂದಾಗ ಇಲ್ಲಿಯೂ ಕೂಡ ಅನೇಕ ಜಾತಿಗಳು, ಅದು ಮಗೇರ ಆಗಿರ್ಬೋದು, ಪರೆಯನ್ ಆಗಿರ್ಬೋದು, ಪರೆಯ ಆಗಿರ್ಬೋದು, 1 ಲಕ್ಷ ಚಿಲ್ಲರೆ ಜಾತಿಗಳು ಎಲ್ಲೋ ಒಂದು ಕಡೆ ಇನ್ನೊಂದು ಸಮುದಾಯಕ್ಕೆ ಸೇರಿಕೊಂಡಿದೆ ಅನ್ನುವಂಥ ಗೊಂದಲ ಉಂಟಾಯಿತು. ಮತ್ತು ಇನ್ನೊಂದು ಕಡೆ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತಕ್ಕಂಥದ್ದು ಇವು ಜಾತಿಗಳೇ ಅಲ್ಲ, ಅವು ಗುಂಪುಗಳವು. ಆ ಗುಂಪುಗಳನ್ನು ಇಟ್ಕೊಂಡು ಇವತ್ತು ಹೇಗೆ ಸಮೀಕ್ಷೆ ಮಾಡುತ್ತೆ ಒಂದೊಂದು ಪ್ರದೇಶಕ್ಕೆ. ಈಗ ಸ್ನೇಹಿತರು ಹೇಳಿದಾಗೇ ಒಂದೊಂದು ಪ್ರದೇಶಕ್ಕೆ ಒಂದೊಂದು ರೀತಿಯ ಇದೆ. ಈಗ ನಮ್ಮ ಬೇರೆ ಬೇರೆ ಕೋಲಾರ ಭಾಗ ಅಥವಾ ನಮ್ಮ ಆನೇಕಲ್ ಭಾಗ, ಈ ಥರ ಬೇರೆ ಬೇರೆ ಭಾಗಗಳಿಗೆ ಬಂದರೆ ಆದಿ ಕರ್ನಾಟಕ ಅನ್ನುವಂಥದ್ದು ಬಲಗೈನವ್ರು ಇರ್ತಾರೆ.
ಇಲ್ಲಿ ದೊಡ್ಡಬಳ್ಳಾಪುರ ದೇವನಹಳ್ಳಿ ಈ ಕಡೆ ಈ ಭಾಗಕ್ಕೆ ಬಂದರೆ ಆದಿ ದ್ರಾವಿಡ ಅಂತಕ್ಕಂಥದ್ದು ಬಲಗೈನವ್ರು ಇರ್ತಾರೆ. ಈ ಥರದ ಗೊಂದಲಗಳು ಇಲ್ಲಿ ಜಾಸ್ತಿ ಆಗಿರೋದ್ರಿಂದ ಇದನ್ನು ಜಾತಿಗಳೇ ಅಲ್ಲ ಇವು, ಮೊದಲು ಅವ್ರನ್ನ ಕಿತ್ತಾಕಬೇಕು. ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಅಂತಕ್ಕಂಥದ್ದನ್ನು ಕಿತ್ತಾಕಬೇಕು. ಅದಕ್ಕೆ ಏನು ಸರ್ಕಾರ ಆಳ್ತಿರ್ತವೆ, ಆ ಸರ್ಕಾರ ಸಂಸತ್ತಿಗೆ ಅಥವಾ ಮೇಲಿನ ರಾಜಕಾರಣದ ಏನು ನಾವು ನೋಡ್ತಾ ಇರ್ತೀವಿ ಸಂಸದೀಯ ವ್ಯವಹಾರಗಳಿಗೆ ಕಳಿಸ್ಬೇಕು. ಅದು ಕಿತ್ತಾಕಬೇಕು ಅನ್ನುವಂಥದ್ದು. ಅದಾದಾಗ ಮಾತ್ರ ಯಾವ ಜಾತಿ ಅನ್ನುವಂಥದ್ದು ಅವಾಗ ಗೊತ್ತಾಗುತ್ತೆ. ಆದಿ ಕರ್ನಾಟಕ ಯಾವ ಜಾತಿ, ಆದಿ ಆಂಧ್ರ ಯಾವ ಜಾತಿ, ಆದಿ ದ್ರಾವಿಡ ಯಾವ ಜಾತಿ ಅನ್ನುವಂಥದ್ದು ಅವಾಗ ಗೊತ್ತಾಗುತ್ತೆ. ಆ ಸಮೀಕ್ಷೆಗಳ ಮೂಲಕನೇ ಇದು ಸ್ಪಷ್ಟನೆ ಮಾಡ್ಕೊಳ್ಳೋದಕ್ಕೆ ಇನ್ನು ಮುಂದೆ 2000 ಮುಂದಿನ ವರ್ಷ 28ಕ್ಕೆ ಬರುತ್ತೆ ಸಮೀಕ್ಷೆ ಕೇಂದ್ರ ಸರ್ಕಾರ ಮಾಡಬೇಕು. ನ್ಯಾಷನಲ್ ಏನು ಸೆನ್ಸಸ್ ಆಗುತ್ತೆ. ಆ ಸೆನ್ಸಸ್ಸಲ್ಲಿ ಇವುಗಳನ್ನು ಸುಧಾರಣೆ ಮಾಡಬೇಕು. ಈ ಸುಧಾರಣೆ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವ ಜನಸಂಖ್ಯೆ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಯಾವುದು ಸರಿಯಾಗಿ ಇಲ್ಲಿ ಇದೆ, ಸ್ಪಷ್ಟವಾಗಿ ಯಾವುದು ಇಲ್ಲಿ ಕೊರತೆ ಅನುಭವಿಸ್ತಾ ಇದೆ, ಅಂಥ ಜಾತಿಗಳಿಗೆ ಹೆಚ್ಚಿನ ಸ್ಥಾನಮಾನ ಕೊಡಲಿ. ಎಲ್ಲಕ್ಕಿಂತ ಮಿಗಿಲಾಗಿ ಏನು ಅಂತಂದರೆ, ಮತ್ತು ಎಡಗೈ ಮತ್ತು ಬಲಗೈ ಅಂತ ನಾವೇನು ಹೇಳ್ತಿದ್ದೀವಿ, ಈ ಎರಡೂ ಕೂಡ ಒಂದೇ ಕಡೆ ವಾಸ ಮಾಡ್ತಕ್ಕಂಥವಿವು, ಒಂದೇ ಅಣ್ಣ ತಮ್ಮಂದ್ರಂಗಿರ್ತಕ್ಕಂಥವಿವು. ಇವುಗಳಲ್ಲಿ ಯಾವುದೇ ರೀತಿಯ ದ್ವೇಷ ಇಲ್ಲ. ಇಲ್ಲಿ ಈ ಎರಡೂ ಜಾತಿ ಕೂಡ ಈ ಸಮಾಜದಲ್ಲಿ ಬಹಿಷ್ಕೃತ ಜಾತಿಗಳು, ಅಸ್ಪೃಶ್ಯ ಜಾತಿಗಳು. ಇದನ್ನು ದೇವರಾಜ ಅರಸು ಅವರು 73ರಲ್ಲಿ ಏನು ದೇವರಾಜ ಅರಸು ಬಂದರು, ಅವರು ಈ ಒಂದು ಜಾತಿ ಎಲ್ಲ ಜಾತಿಗಳನ್ನು ಹಿಂದುಳಿದ ಜಾತಿಗಳ ಸಂಬಂಧಪಟ್ಟಂಗೆ ಬೇರೆ ಬೇರೆ ಜಾತಿ, ಈಗ ವಾಲ್ಮೀಕಿ ಅಂತಕ್ಕಂಥದ್ದು ಎಲ್ಲಿ ಉತ್ತರ ಪ್ರದೇಶದಲ್ಲಿ ಅದು SC ಆಗಿದೆ, ಇಲ್ಲೂ SC ಆಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆದು ಹಿಂದುಳಿದ ವರ್ಗ ಸೇರಿಕೊಂಡಿದೆ. ಹೀಗಾಗಿ ಇಲ್ಲಿ ಸ್ಪೃಶ್ಯ ಜಾತಿಗೆ ಬಂದು ಅಸ್ಪೃಶ್ಯ ಜಾತಿಗೆ ಒಂದು ಅನ್ನುವಂಥದ್ದನ್ನು ಈ ಸಮೀಕ್ಷೆಗಳ ಮೂಲಕ ಕಂಡುಕೊಳ್ಳಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಆಯಿತು. ಅದು ಆದೇಶ ಬಂದ ಮೇಲೆ ಈ ಬೆಳವಣಿಗೆಗಳಾಗಿದ್ದು. ಎಲ್ಲೋ ಒಂದು ಕಡೆ ಕೆಲವು ಜಾತಿಗಳಿಗೆ, ಈ ದೇಶದ ಮೂಲ ನಿವಾಸಿಗಳಂತ ಯಾರಿದ್ದಾರೆ ಅಂಥ ಮೂಲ ನಿವಾಸಿಗಳಿಗೆ ಇಲ್ಲಿ ಅಸ್ಪೃಶ್ಯ ಜಾತಿಗಳಿಗೆ ಇಲ್ಲಿ ಮೋಸ ಆಗ್ತಿದೆ ಅಂತೇಳಿ ಈ ಸಮೀಕ್ಷೆಗಳನ್ನ ತಂದಾದ ಮೇಲೆ ಅನೇಕ ಜಾತಿಗಳ ಅಂಕಿ ಸಂಖ್ಯೆಗಳು ನೋಡಿದಾಗ ಬರೀ 752 ವ್ಯತ್ಯಾಸ ಅಷ್ಟೇ ಮೊದಲು ನಮಗೆ ಸದಾಶಿವ ಆಯೋಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಆನಂತರ ನಾಗಮೋಹನ್ ದಾಸ್ ಅವರ ಸಮೀಕ್ಷೆಯಲ್ಲಿ ಇವರೊಂದು 2 ಲಕ್ಷ ಚಿಲ್ಲರೆಯೇನೋ ಸಮೀಕ್ಷೆಯಲ್ಲಿ ತೋರಿಸ್ತಾ ಇದ್ದಾರೆ. ಆದರೆ ಈ ಸಂಖ್ಯಾಬಾಹುಳ್ಯವನ್ನು ಸರಿಯಾಗಿ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಈ ಸ್ಪಷ್ಟೀಕರಣ ಕೊಡೋದ್ರ ಮೂಲಕ ನೀವು ನಮಗೆ ನ್ಯಾಯ ಕೊಡಬೇಕು ಅಂಥೇಳಿ 25ನೇ ತಾರೀಕು ಈ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹೋರಾಟಕ್ಕೆ ಎಲ್ಲರೂ ಯಾವ ರೀತಿ ಸ್ಪಂದಿಸಬೇಕು ಅಂತೇಳಿ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಈ ಹೋರಾಟಕ್ಕೆ ಜಯ ಸಿಗಬೇಕು ಅನ್ನುವಂಥದ್ದೇ ನಮ್ಮೆಲ್ಲರ ಹಕ್ಕೊತ್ತಾಯ.